ಪ್ರಸಕ್ತ ವರ್ಷದಲ್ಲಿ ನುಡಿದ್ದಾರೆ. ಅದು ವೈಯಕ್ತಿಕನ, ನಿಜವಾಗ್ಲೂ ಮೈಲಾರ ಲಿಂಗೇಶ್ವರ ಕಾರಣಿಕನ? ಅದು ಖಂಡಿತವಾಗ್ಲೂ ಅವ್ರು ಯಾರ ಅಣತಿಯಂತೆ ನುಡಿತಾರೆ ಅಂತಕ್ಕಂಥದ್ದು ಇದು ಭಗವಂತನಿಗೆ ಗೊತ್ತದು. ಆದರೆ ಕಾರಣಿಕ ಹೇಳ್ತಕ್ಕಂಥ ಗೊರವಯ್ಯನವರು ಪದ್ಧತಿಗಳನ್ನು ವಿರೋಧಿಸಿ ಕಾರಣಿಕವನ್ನು ಹೇಳ್ತಕ್ಕಂಥದ್ದು ಮಾಡಿದ್ದಾರೆ. ಈ ವರ್ಷವೂ ಕೂಡ ಅವರು ಕಾರಣಿಕ ಹೇಳ್ತಕ್ಕಂಥದ್ದು ವೈಯಕ್ತಿಕವಾಗಿಯೇ ಹೇಳಿದರೆ ಹೊರತು ಗುರುಪೀಠದ ಸಂದೇಶ, ಆಶೀರ್ವಾದ, ಭಂಡಾರ ಯಾವುದನ್ನು ಪಡೆಯೋದಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ. ನಮ್ಮ ವರಿಷ್ಠಾಧಿಕಾರಿಗಳೇ ನನ್ನ ವೈಯಕ್ತಿಕ ನಾನು ಕೇಳ್ಕೊಂತಿದ್ರೆ ನೀವು ಭಂಡಾರ ಹಚ್ಚಿರಿ ಅಂತಕ್ಕಂಥ ಮಾತನ್ನು ನಮ್ಮ ವಿಜಯನಗರ SP ಸಾಹೇಬರು ಸಹ ನನಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಆ ಪರಿಸ್ಥಿತಿ ಈ ಕ್ಷೇತ್ರದಲ್ಲಿ ಬರಬೇಕಾಗಿತ್ತಾ? ಎಷ್ಟು ತಲೆತಲಾಂತರದಿಂದ ಈ ಕಾರಣಿಕ ನಡೆದಿದೆ, ಎಷ್ಟು ಗುರುಗಳು ಗೊರವಯ್ಯನಿಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ದೈವತ್ವದಲ್ಲೇ ಕಾರಣಿಕವನ್ನು ನುಡಿದಿದೆ, ಅದು ಸತ್ಯ ಆಗುತ್ತೆ. ಈ ವರ್ಷ ಹೇಳಿರ್ತಕ್ಕಂಥದ್ದು ನನಗೆ ತಿಳಿದ ಮಟ್ಟಿಗೆ ಯಾವುದು ಕಾರ್ಯಕ್ರಮದಲ್ಲಿ ವಿಧಿವಿಧಾನಗಳನ್ನು ಅನುಸರಿಸ್ತಕ್ಕಂಥ ಗೊರವಯ್ಯನವರು ಹೇಳಿರ್ತಕ್ಕಂಥ ಕಾರಣಿಕ ವೈಯಕ್ತಿಕ ಅಂತ ನನ್ನ ಭಾವನೆ. ಇದು ನಿಜಾಂಶ ಆಗೋದಿಲ್ವಾ? ಇದು ನಿಜಾಂಶ ಆಗೋದೇ ಇಲ್ಲ. ಇದು ಯಾವುದು ನಡೆಯಲ್ಲ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀರಾ? ದೂರು ಕೊಡ್ತೀರಾ? ನಾವು ದೂರು ಕೊಡ್ತೀವಿ. ಈಗಾಗಲೇ ಗ್ರಾಮಸ್ಥರು ಕೂಡ ದೂರು ಕೊಡ್ತಾ ಇದ್ದಾರೆ, ಭಕ್ತರು ದೂರು ಕೊಡ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಇದ್ರ ಬಗ್ಗೆ ಸೂಕ್ತ ವ್ಯಕ್ತಿಯನ್ನು ಅದಕ್ಕೆ ಆರಿಸಿ ಕಾರಣಿಕ ನುಡಿಸಿದ್ರೆ 7 ಕೋಟಿ ಭಕ್ತರಿಗೆ ಸಂತೋಷ ಆಗ್ತಕ್ಕಂಥ ಒಂದು ವಿಚಾರ ಇದೆ ಅಂತಕ್ಕಂಥ. ಲಕ್ಷಾಂತರ ಭಕ್ತರೆಲ್ಲ ಎದುರು ನೋಡ್ತಾ ಇದ್ದಾರೆ. ವೆಂಕಟಪ್ಪ ಒಡೆಯವರು ವಿಶ್ಲೇಷಣೆ ಮಾಡ್ತಾರೆ, ಏನಾಗುತ್ತೋ ಏನು ರೈತಾಪಿ ವರ್ಗದಲ್ಲಿ, ರಾಜಕೀಯ ವರ್ಗದಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಈಗ ಪ್ರಸಕ್ತ ವರ್ಷದಲ್ಲಿ ನೀವು ವಿಶ್ಲೇಷಣೆ ಮಾಡಿದ್ರೆ ಹೋದ್ರೆ ಎಲ್ಲವೂ ಕೂಡ ತಟಸ್ಥ ಆಗುತ್ತೆ. ಹೇಗೆ ನಮಗೆ ಅವ್ರ ನಂಬಿಕೆಗೆ ಧಕ್ಕೆ ಬರ್ತದೆ. ಈಗ ನಮ್ಮ ಮನಸ್ಸಿಗೆ, ಗುರುವಿನ ಮನಸ್ಸಿಗೆ ನಮಗೆ ನೋವಾದಾಗ, ಆ ಗೊರವಯ್ಯ ನಮ್ಮ ಸಂಪರ್ಕದಲ್ಲೇ ಇಲ್ಲ ಅಂದಾಗ ಅದ್ರದ್ದು ಹೆಂಗೆ ನಾವು ಯಾವ ಥರ ಹೇಳೋದು ಹೇಳಿ? ಅದ್ರಿಗೆ ಹೇಳೋಕೆ ನಮಗೆ ಮನಸ್ಸೇ ಬರ್ತಾ ಇಲ್ಲ. ಭಾಳ ಬೇಸರ ಆಗಿದೆ. ನಾನು ಕುದುರೆ ಮೇಲೆ ಬರ್ಬೇಕಾದ್ರೆ ನಿಜವಾಗ್ಲೂ ನಾನು ಕಣ್ಣೀರು ಹಾಕ್ಯಂತ ಬಂದಿದ್ದೀನಿ. ಆ ಭಗವಂತನೇ ಅವನಿಗೆ ಶಿಕ್ಷೆ ಕೊಡಲಿ ಅಂತಂದು ನಾನು ಆತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.